ಎಲ್ಲರಿಗೂ ನಮಸ್ಕಾರ. ನಿಮ್ಮ ಒಂದು ಮೊಬೈಲ್ನಲ್ಲಿ ಪೊಲೀಸ್ ಕ್ಯಾಂಟೀನ್ ಕಾರ್ಡ್ ಡೌನ್ಲೋಡ್ ಮಾಡುವುದು ಹೇಗೆ ಎಂದು ನಾವೀಗ ತಿಳಿದುಕೊಳ್ಳೋಣ. ಮೊದಲಿಗೆ ನಿಮ್ಮ ಗೂಗಲ್ ಕ್ರೋಮ್ ಓಪನ್ ಮಾಡಿ ಸರ್ಚ್ ಬಾರ್ನಲ್ಲಿ kpkbmha.in ಎಂದು ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ನಿಮಗೆ ಒಂದು ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಾಗ ಮೂಲೆಯಲ್ಲಿ ಕಾಣಿಸ್ತಿರ್ತಕ್ಕಂತಹ ಕನ್ಸ್ಯೂಮರ್ ಲಾಗಿನ್ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಡೇಟ್ ಆಫ್ ಬರ್ತ್, ನೇಮ್, ಫೋಟೋ, ಇಮೇಲ್ ಐ ಡಿ, ಪ್ಯಾನ್ ನಂಬರ್ ಏನಾದರೂ ಇದ್ದರೆ ನೀವು ವೆರಿಫೈ ಮಾಡ್ಬೋದಾಗಿರುತ್ತೆ. ಸೊ ಆದ್ದರಿಂದ ಇಲ್ಲಿ 2 ಸಲ ಲಾಗಿನ್ ಆಗಬೇಕಾಗುತ್ತೆ. ಸೊ ಮೊದಲನೇ ಸಲ ಲಾಗಿನ್ ಆದಾಗ ನೀವು ಪ್ಯಾನ್ ನಂಬರನ್ನು ವೆರಿಫೈ ಮಾಡಬೇಕಾಗುತ್ತೆ. ಸೊ ಭಾಳಷ್ಟು ಜನರಿಗೆ ಯೂಸರ್ ನೇಮ್ ಏನಾಗಬೇಕು ಅನ್ನೋದು ಗೊಂದಲ ಇರುತ್ತೆ. ಸೊ ನಿಮ್ಮ ಯೂಸರ್ ನೇಮ್ ಕಂಪಲ್ಸರಿ ಮೊಬೈಲ್ ನಂಬರ್ನ ಹಾಕಿ ಅಥವಾ ನಿಮ್ಮ ಇಮೇಲ್ ಐ ಡಿಯನ್ನು ಹಾಕಿ. ಇಮೇಲ್ ಐ ಡಿ ಹಾಕಿದ ನಂತರ ನಿಮ್ಮ ಒಂದು ಪಾಸ್ವರ್ಡನ್ನ ಎಂಟರ್ ಮಾಡಿ. ಅಕಸ್ಮಾತ್ ನೀವು ಒಂದು ವೇಳೆ ಪಾಸ್ವರ್ಡ್ ಏನಾದರೂ ಮರೆತಿದ್ರೆ ಫಾರ್ಗಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಹೊಸ ಪಾಸ್ವರ್ಡನ್ನು ನೀವು ಸೆಟ್ ಮಾಡ್ಕೋಬೋದಾಗಿರುತ್ತೆ. ಸೊ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿ ಕ್ಯಾಪ್ಚನ್ನ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರಿಗೆ ಅಥವಾ ಇಮೇಲ್ ಐ ಡಿಗೆ ಒಂದು OTP ಬರುತ್ತೆ. ಬಂದಂಥ OTPಯನ್ನು ಹಾಕಿ ವ್ಯಾಲಿಡಿಟಿ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಪ್ರೊಫೈಲ್ಗೆ ಲಾಗಿನ್ ಆಗ್ತೀರ. ಸೊ ನೀವು ಪ್ರೊಫೈಲ್ಗೆ ಲಾಗಿನ್ ಆದಾಗ ನಿಮ್ಮ ಪ್ರೊಫೈಲ್ನಲ್ಲಿ ಮುಂಚೆ ಹೇಳಿದ ಹಾಗೆ ನಿಮ್ಮ ನೇಮು, ಡೇಟ್ ಆಫ್ ಬರ್ತು, ಪ್ಯಾನ್ ಕಾರ್ಡ್ ತಿದ್ದುಪಡಿ ಮಾಡಿದ ಪಕ್ಷದಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ನೀವು ಇಲ್ಲಿ ತಿದ್ದುಪಡಿ ಮಾಡ್ತಕ್ಕಂತಹ ಒಂದು ಅವಕಾಶ ಆಗಿರುತ್ತೆ. ಸೊ ನಿಮ್ಮ ಫೋಟೋ ಏನಾದರೂ ಇದಕ್ಕಿಂತ ಮುಂಚೆ ಹಾಕಿದಾಗ ಸರಿ ಬರಲ್ಲ ಅಂದರೆ ಇಲ್ಲಿ ನೀವು ಒಂದು ಹೊಸ ಫೋಟೋನ ಅಪ್ಲೋಡ್ ಮಾಡಿ ಚೇಂಜ್ ಮಾಡ್ಕೋಬೋದಾಗಿರುತ್ತೆ. ಸೊ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡಿ ಮತ್ತು ನಿಮ್ಮದು ಪೊಲೀಸ್ ID ಕಾರ್ಡ್ ಅದನ್ನು ಅಪ್ಲೋಡ್ ಮಾಡಿ. ಫೋಟೋ ಮತ್ತು ಪೊಲೀಸ್ ID ಕಾರ್ಡ್ ಹೇಳಿರ್ತಕ್ಕಂಥ ಸೈಜಲ್ಲಿ ಇರಬೇಕು. ಫೋಟೋ 140 KB ಇರಬೇಕು. ಪೊಲೀಸ್ ID ಕಾರ್ಡ್ 250 KB ಅದು PDF ರೂಪದಲ್ಲಿ ಇರಬೇಕು. ನಂತರ ಲಾಗಿನ್ ಆದಾಗ ಮತ್ತೆ ನಿಮ್ಮ ಮೊಬೈಲ್ ನಂಬರಿಗೆ OTP ಬರುತ್ತೆ. OTPಯನ್ನು ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ವೆರಿಫೈ ಮೇಲೆ ಕ್ಲಿಕ್ ಮಾಡೋದ್ರಿಂದ ನೀವು ಹಾಕಿರ್ತಕ್ಕಂತಹ ಎಲ್ಲ ಮಾಹಿತಿ ಸರಿ ಇದೆ ಎಂದು ಅರ್ಥ ಆಗುತ್ತೆ. ಸೊ ನಂತರ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಪ್ರೊಫೈಲಿಗೆ ಲಾಗಿನ್ ಆಗ್ತೀರ. ಸೊ ಮುಂಚೆ ಹೇಳಿದಾಗೆ ಒಟ್ಟು 2 ಸಲ ಲಾಗಿನ್ ಆಗಬೇಕಾಗುತ್ತೆ. ನಾವು ಇಲ್ಲಿ 2 ರೀತಿಯಾಗಿ ಒಂದು ಪೊಲೀಸ್ ID ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಫಸ್ಟಿಗೆ ಫೋಟೋ ಅಪ್ಲೋಡ್ ಮಾಡೋದು ಮುಖಾಂತರ ಅಥವಾ ಡೈರೆಕ್ಟಾಗಿ ಲಾಗಿನ್ ಆಗಿ ಡೌನ್ಲೋಡ್ ಮಾಡುವುದ್ರ ಮುಖಾಂತರ. ಅದು ಹೇಗೆ ಅಂತ ನಾನು ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗಲಿಲ್ಲ ಅಂದರೆ ಆ ವಿಡಿಯೋ ನೋಡಿ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಸೊ ಇಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್ನ ಹಾಕಿ, ಪಾಸ್ವರ್ಡ್ನ ಹಾಕಿ, ನಿಮ್ಮ ಮೊಬೈಲಿಗೆ ಬಂದಂಥ OTPಯನ್ನು ಹಾಕಿ ವ್ಯಾಲಿಡಿಟಿ OTP ಮೇಲೆ ಕ್ಲಿಕ್ ಮಾಡಿದ ನಂತರ ಡೈರೆಕ್ಟಾಗಿ ನಿಮ್ಮ ಪ್ರೊಫೈಲ್ನಲ್ಲಿ ಡೌನ್ಲೋಡ್ ಯುವರ್ ID ಕಾರ್ಡ್ ಅಂತ ಕಾಣಿಸ್ತಾ ಇದೆಯಲ್ಲ ಆ ಥರ ಬರುತ್ತೆ ಗ್ರೀನ್ ಬಾಕ್ಸಲ್ಲಿ. ಸೊ ನಿಮ್ಮ ID ಕಾರ್ಡ್ನ ನೀವು ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ಡೌನ್ಲೋಡ್ ಆದಂತಹ ID ಕಾರ್ಡ್ ಜಸ್ಟ್ ಫಾರ್ ವ್ಯೂ ಇರುತ್ತೆ. ಇದು ನಿಮ್ಮ ಮೊಬೈಲ್ನಲ್ಲಿ ಸೇವ್ ಆಗಿರಲ್ಲ. ಸೊ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಆಗಬೇಕಂದ್ರೆ ಡೌನ್ಲೋಡ್ ಅಂತ ಕಾಣಿಸ್ತಾ ಇದೆಯಲ್ಲ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ID ಕಾರ್ಡ್ ಮೊಬೈಲ್ನಲ್ಲಿ ಡೌನ್ಲೋಡ್ ಆಗಿರುತ್ತದೆ. ಡೌನ್ಲೋಡ್ ಆದಂತಹ ID ಕಾರ್ಡನ್ನು ನೀವು ಸ್ಮಾರ್ಟ್ ಕಾರ್ಡಾಗಿ ಮಾಡಿಸ್ಕೊಳ್ಬೋದು. ಫಸ್ಟಿಗೆ ಫೋಟೋ ಮತ್ತು ID ಅಪ್ಲೋಡ್ ಯಾಕೆ ಕೇಳುತ್ತದೆ ಅಂತಂದರೆ ಹಿಂದೆ ಹೇಳಿದಾಗೆ ಏನಾದರೂ ತಿದ್ದುಪಡಿ ಇದ್ದಲ್ಲಿ ಇದೊಂದು ತಿದ್ದುಪಡಿ ಮಾಡಿಕೊಳ್ಳತಕ್ಕಂತಹ ಒಂದು ಅವಕಾಶ ಆಗಿರುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿಡಿಯೋನ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.